ನಿಮಗೆಲ್ಲ ಗೊತ್ತಿರುತ್ತೆ 3 ವರ್ಷದಿಂದ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸ್ಟೀಲ್ ಡೋರ್ದು ಗ್ಯಾಲ್ವನೈಸ್ ಸ್ಟೀಲ್ ಡೋರ್ ಹಾಕಿದ್ದೆ. ಒಂದು ಟೆರೆಸ್ಗೆ, ಇನ್ನೊಂದು ನನ್ನ ಬಾಲ್ಕನಿಗೆ. ಒಂದು ಟೀಕ್ ಟೆಕ್ಸ್ಚರಲ್ಲಿರೋದು, ಇನ್ನೊಂದು ಮಹಾಗನಿ ಟೆಕ್ಸ್ಚರಲ್ಲಿರೋದು. ಈಗ 3 ವರ್ಷ ಆದಮೇಲೆ ಅದ್ರ ಲೈಫ್ ಹೇಗೆ ಬಂದಿದೆ, ಡ್ಯೂರಬಿಲಿಟಿ ಹೇಗೆ ಬಂದಿದೆ ಅಂತ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನು ನಿಮ್ಮ ಪ್ರಭು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇದರಲ್ಲಿ ನಾನೊಂದು ಕೆಲವೊಂದು ವಿಷಯಗಳನ್ನ ಅಬ್ಸರ್ವ್ ಮಾಡಬೇಕು ಅಂತ ಇದ್ದೆ. ಒಂದು, ಬಿಲ್ಡ್ ಕ್ವಾಲಿಟಿ. ಎರಡನೇದು, ಇದು ಪೌಡ್ರ್ ಕೋಟಿಂಗ್ ಇತ್ತು. ಎರಡನೇದು. ಮೂರನೇದು, ಲಾಕಿಂಗ್ ಸಿಸ್ಟಮ್. 11 ಲಾಕ್ ಇತ್ತಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ, ಮೇಂಟೆನೆನ್ಸ್ ಏನೇನು ಬೇಕಾಗುತ್ತೆ ನನಗೆ. ನಾಲ್ಕನೇದು. ಆಮೇಲೆ ಇದು ಬೀಡಿಂಗ್ ಇತ್ತಲ್ಲ, ಇದು ಹೇಗೆ. ಈ 5 ವಿಷಯಗಳು ನನಗೆ ತುಂಬಾ ಕ್ಯೂರಿಯಸ್ ಆಗಿತ್ತು. ಇನ್ನೊಂದು, ಸೌಂಡ್. ಈ 6 ವಿಷಯಗಳನ್ನ ನಾನು ತುಂಬಾ ಕ್ಯೂರಿಯಸ್ ಆಗಿ ಅಬ್ಸರ್ವ್ ಮಾಡಬೇಕು ಅನ್ಕೊಂಡಿದ್ದೆ ಒಂದು 2-3 ವರ್ಷ ಆದ್ಮೇಲೆ. ಯಾಕಂದ್ರೆ ನನಗೂ ಫಸ್ಟ್ ಟೈಮ್ ಸ್ಟೀಲ್ ಡೋರ್ ಮಾರ್ಕೆಟಿಗೆ ಆವಾಗ ಮೇ ಬಿ ಬಂದಿತ್ತೇನೋ, ನಾನು ಫಸ್ಟ್ ಟೈಮ್ ಕೇಳಿದ್ದು, ಹಾಗಾಗಿ ನಾನು ಇನ್ಸ್ಟಾಲ್ ಮಾಡಿದ್ದೆ. ನೋಡೋಣ, ವುಡ್ ಬದಲಿಗೆ ಇದನ್ನು ಹೋಗ್ತಾ ಇದೀನಿ, ಹೇಗೆ ಬರುತ್ತೆ ಅನ್ನೋದು ಒಂದು ದೊಡ್ಡ ನಿಮ್ ತರನೇ ನನಗೂ ಒಂದು ತುಂಬಾ ಕ್ಯೂರಿಯಸ್ ಇತ್ತು. ಸುಮಾರು ಜನ ಕೇಳಿದ್ರಿ ವುಡ್ ಬೆಟ್ರಾ ಸ್ಟೀಲ್ ಬೆಟ್ರಾ ಅಂತ. ಹಾಗಾಗಿ ಈ ವಿಡಿಯೋ. ಸೊ ಇದನ್ನು ನೋಡ್ಕೊಂಡು 3 ಇಯರ್ಸ್ ಹೇಗೆ ಬಂದಿದೆ ಅಂತ ನಿಮ್ಮ ಡಿಸಿಷನ್ ನೀವು ತಗೊಳ್ಳಿ. ಬನ್ನಿ ನೋಡೋಣ ಒಂದೊಂದಾಗಿ. ಓಕೆ, ಮೊದಲನೇದಾಗಿ ನನಗೆ ಏನು ಕ್ಯೂರಿಯಸ್ ಆಗಿತ್ತು ಅಂದ್ರೆ, ಆಕ್ಚುಲಿ ಇದರ ಏನೋ ಕನ್ಸ್ಟ್ರಕ್ಷನ್ ಅಂದ್ರೆ ಇದು ಹಿಂಜಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ನನಗೆ 3 ವರ್ಷ ಆದ್ಮೇಲೆ ಅನ್ನೋದು ಒಂದು ಕ್ಯೂರಿಯಸ್ ಇತ್ತು. ಯಾಕಂದ್ರೆ ಇದು ಟೋಟಲ್ ವೆಯ್ಟ್ 40 mm ಇರುತ್ತೆ. ಈ ವೆಯ್ಟ್ಗೆ ಏನಾದರೂ ಮಿಸ್ಅಲೈನ್ಮೆಂಟ್ ಆಗುತ್ತಾ ಅಂತ ಒಂದು ಕ್ಯೂರಿಯಸ್ ಇತ್ತು. ಬಟ್ ನೀವು ನೋಡೋ ಥರ 3 ಇಂಚಸ್ಸು ನನಗೆ ಏನೂ ತೊಂದರೆ ಆಗಿಲ್ಲ, ಪರ್ಫೆಕ್ಟ್ ಆಗಿದೆ. ಏನೂ ಮಿಸ್ಅಲೈನ್ಮೆಂಟ್ ಆಗಿಲ್ಲ, ಕೆಳಗೂ ಇಳಿದಿಲ್ಲ. ಇದು ಒಂದು ಓಕೆ, ಇದು ಒಂದು ಟಿಕ್ಕು ನನ್ನ ಪ್ರಕಾರ. ಕ್ವಾಲಿಟಿ, ಐ ಥಿಂಕ್ ಬಿಲ್ಡ್ ಕ್ವಾಲಿಟಿಯಲ್ಲಿ ಪರ್ಫೆಕ್ಟ್ ಒಂದು ಟಿಕ್ ಅಂತಲೇ ಹೇಳ್ಬೋದು. ಅದಕ್ಕೆ ಒಳ್ಳೆ ವಿಚಾರನೇ. ಇನ್ನು ಪೌಡ್ರ್ ಕೋಟಿಂಗ್ ಬಗ್ಗೆನೂ ಒಂದು ಕ್ಯೂರಿಯಸ್ ಇತ್ತು. ಓಕೆನಾ, ಇದು ಹೇಗೆ ಇನ್ ಕೇಸ್ ಏನಾದರೂ ಪೀಲ್ ಆಫ್ ಆಗುತ್ತಾ ಕಲರ್, ಇಲ್ಲ. ಯಾಕಂದರೆ ಇದು ಮಳೆಗೆ ಎಕ್ಸ್ಪೋಜರ್ ಆಗ್ತಾ ಇದೆ, ನೀರೆಲ್ಲ ಬರುತ್ತೆ ಬಾಲ್ಕನಿ ಮತ್ತು ಟೆರಸಲ್ಲಿ. ಇದಕ್ಕೆ ಮುಂಚೆ ನೋಡಿದ್ರು ಅದು ಪೌಡ್ರ್ ಕೋಟಿಂಗ್ ಏನಾದರೂ ಪೀಲ್ ಆಫ್ ಆಗುತ್ತಾ, ಕಲರ್ ಚೇಂಜ್ ಆಗೋದು, ಯೆಲ್ಲೋಯಿಶ್ ಆಗೋದು, UPVC ಎಲ್ಲ ಆಗುತ್ತಲ್ಲ, ಆ ಥರ ಆಗುತ್ತಲ್ಲ, ಸ್ವಲ್ಪ ಕ್ಯೂರಿಯಸ್ ಎಲ್ಲ ಇತ್ತು. ಆಸ್ ಯು ಕ್ಯಾನ್ ಸಿ 3 ವರ್ಷಕ್ಕೆ ನನಗೆ ಗೊತ್ತಿರೋಂಗೆ ಏನೂ ಆಗಿಲ್ಲ. ಅಲ್ಲಲ್ಲಿ ಕೊಳೆ ಆಗಿದೆ ಬಿಟ್ಟರೆ ಪರ್ಫೆಕ್ಟ್ ಆಗಿದೆ. ಇದು ಒಂದು ಸ್ಯಾಟಿಸ್ಫೈಡ್ ಆಗಿರೋ ವಿಷಯ. ಇದಕ್ಕೆ ಒಂದು ಟಿಕ್ ಮಾರ್ಕ್. ನೆಕ್ಸ್ಟು ಇನ್ನು ಹೇಳೋದಾದರೆ ನನಗೆ ಲಾಕ್ಸ್ ಬಗ್ಗೆ. ಲಾಕ್ಸ್ ನೀವೇನು ನೋಡ್ತಿರಲ್ಲ, ಸೊ ಲಾಕ್ಸಲ್ಲಿ 11 ಲಾಕ್ ಹೇಳಿದರು. ಒಂದ್ಸಲಿ ನಾವು ಈ ಥರ ಮಾಡಿದರೆ 3 + 2 5 6 7 8 ಪ್ಲಸ್ ಇಲ್ಲೆರಡು ಪ್ಲಸ್ ಕೆಳಗಡೆ ಒಂದು ಅನಿಸುತ್ತೆ, ಟೋಟಲ್ 11 ಏನೋ ಲಾಕ್ ಹೇಳಿದರು. 11 ಲಾಕು ವರ್ಕ್ ಆಗ್ತಾ ಇದೆ. ಸೊ ಎಲ್ಲೂ ರಸ್ಟ್ ಆಗಿಲ್ಲ. ಸ್ವಲ್ಪ ಕಲರ್ ಮಾತ್ರ, ಕಲರು ಇಲ್ಲ ಆ್ಯಕ್ಚುಲಿ, ಕೊಳೆ ಅದು. ಬಟ್ ಓಕೆ, ಸೊ ಇದು ಪರ್ಫೆಕ್ಟ್. ಸೊ ಲಾಕಿಂಗ್ ಸಿಸ್ಟಮು 3 ವರ್ಷ ಆದಮೇಲೆ ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಇಂಜಸ್, ಹ್ಯಾಂಡಲ್ಸ್ ಎಲ್ಲದು ಪರ್ಫೆಕ್ಟ್ ಇದೆ. ಸ್ವಲ್ಪ ನನಗೇನೋ ಯೆಲ್ಲೋಯಿಶ್ ಆಗಿದೆಯಾ ಅಂತ ಒಂದು ಡೌಟು. ಬಟ್ ಆದರೆ ಏನೋ ಬೇರೆ ರೈಸಲ್ಲಿ ಆ ಥರ ಕಾಣಿಸ್ತಾ ಇಲ್ಲ. ಅದರ್ವೈಸ್ ಲಾಕಿಂಗ್ ಸಿಸ್ಟಮು ಪರ್ಫೆಕ್ಟ್ ಆಗಿದೆ. ಸೊ ಬಿಲ್ಡ್ ಕ್ವಾಲಿಟಿ ಓಕೆ ಇದೆ. ಪೌಡ್ರ್ ಕೋಟಿಂಗ್ ಸೂಪರ್ ಆಗಿದೆ. ಮಳೆಗೆ ನೀರಿಗೆ ಎಕ್ಸ್ಪೋಜರ್ ಆದ್ರೂ ಏನು ಪೀಲ್ ಆಫ್ ಆಗಿಲ್ಲ. ಇದು ತುಂಬ ಒಳ್ಳೆ ವಿಷಯ. ಆಮೇಲೆ ಲಾಕಿಂಗ್ ಸಿಸ್ಟಮ್ ಚೆನ್ನಾಗಿದೆ. ಇದಿಷ್ಟು ಆಯಿತು. ಇನ್ನೊಂದು 4ನೇದು, ಇಲ್ಲಿ ಬೀಡಿಂಗ್ ಹಾಕಿರ್ತಾರೆ. ನೀವೇನು ನೋಡ್ತಾ ಇರಲಿಲ್ಲ ಈ ಬೀಡಿಂಗ್, ಇದು ಆ್ಯಕ್ಚುಲಿ ವಾಟರ್ ಇನ್ಗ್ರೇಷನ್ ಆಗೋದನ್ನು ಪ್ರೊಟೆಕ್ಟ್ ಮಾಡೋದಕ್ಕೂ ಮತ್ತು ನಾಯ್ಸ್ ಏನಾದರೂ ಕ್ಯಾನ್ಸಲೇಷನ್ಗೂ ಹಾಕಿರ್ತಾರೆ. ಸೊ ಇದೇನಾದರೂ ಕಿತ್ಕೊಬರತ್ತಾ ಅನ್ನೋದು ಒಂದು ಡೌಟ್ ಇತ್ತು. ಬಟ್ ನನ್ನ ಐ ಥಿಂಕ್ ನೋಡ್ತಾ ಇದ್ದಂಗೆ ಯಾವ ಡೋರಲ್ಲೂ ಇದು ಕಿತ್ಕೊಂಬಂದಿಲ್ಲ. ಇದು ಒಂದು ಒಳ್ಳೆ ವಿಚಾರ. ಸೊ ಓವರಾಲ್ ಏನು ಡಿಟೋರಿಯೇಟ್ ಆಗಿಲ್ಲ ಲೈಫು. ಈಗ ನೀವು ಡಿಸೈಡ್ ಮಾಡ್ಕೊಳ್ಳಿ. ಇನ್ ಕೇಸ್ ಸ್ಟೀಲ್ ಡೋರ್ ನೀವೇನಾದರೂ ಮಳೆ ನೀರು ತುಂಬ ಬಂದು ಎಕ್ಸ್ಪೋಜರ್ ಆಗ್ತಾ ಇದೆ ಅನ್ನೋ ಜಾಗಕ್ಕೆ ಬೇಕಾದ್ರೆ ಹೋಗಿ. ನಾನು ಆ್ಯಕ್ಚುಲಿ 3 ವರ್ಷದ ಮುಂಚೆ 21,000 ಏನೋ ಕೊಟ್ಟಿದ್ದೆ ಇದರಲ್ಲಿ. ಸೊ ಡೋರ್ ಮತ್ತು ಈ ವಾಸ್ಕಲ್ ಇನ್ಸ್ಟಾಲೇಷನ್, ಟ್ರಾನ್ಸ್ಪೋರ್ಟ್ ಎಲ್ಲ ಅವ್ರದ್ದೇ ಇರುತ್ತೆ. ಸೊ ಇದೊಂದು ಮೇ ಬಿ ಈಗ ಮಾರ್ಕೆಟಲ್ಲಿ ಇನ್ನೂ ತುಂಬ ಒಳ್ಳೇದು ಬಂದಿರ್ಬೋದು. ಐ ಥಿಂಕ್ ಡಿಸೈನ್ಸ್ ಎಲ್ಲ ನಾನಿದ್ದಾಗಲೇ ಇತ್ತು ಡಿಸೈನ್ಸ್. ಈಗ ಇನ್ನೂ ಸುಮಾರು ಡಿಸೈನ್ಸ್ ಬಂದಿರ್ಬೋದು. ಮೇ ಬಿ ಪ್ರೈಸು ಕಮ್ಮಿ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಇದಿಷ್ಟು ನನ್ನ ಮನೆಗೆ ಇನ್ಸ್ಟಾಲ್ ಮಾಡಿರೋ ಸ್ಟೀಲ್ ಡೋರ್ನ 3 ವರ್ಷದ ಎಕ್ಸ್ಪೀರಿಯನ್ಸ್. ಹೋಪ್ಫುಲಿ ಚೆನ್ನಾಗಿತ್ತು ಅಂದ್ಕೊಳ್ತೀನಿ. ಇದೇ ಥರ ಕಂಟೆಂಟ್ಗಳಿಗೆ ಚಾನಲ್ನ ಫಾಲೋ ಮಾಡಿ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ ಯು. ಸಿಗೋಣ ಮತ್ತೆ ಇದೇ ಥರ ಒಂದು ಟಾಪಿಕ್ ಜೊತೆಗೆ. ಇದು ಫ್ರಂಟು ಮತ್ತು ಬ್ಯಾಕ್ ಡೋರ್ನ ಡಿಸೈನು. ಜಸ್ಟ್ ನಿಮ್ಮ ರೆಫರೆನ್ಸಿಗೆ ತೋರಿಸ್ತಾ ಇದ್ದೀನಿ. ಅವರು ತುಂಬ ಡಿಸೈನ್ ಇಟ್ಟಿದ್ದಾರೆ. ಡಬಲ್ ಡೋರ್ ಇನ್ನೂ ತುಂಬ ಡಿಸೈನ್ ಎಲ್ಲ ಇಟ್ಟಿದ್ದಾರೆ, ತುಂಬ ಟೆಕ್ಸ್ಚರಲ್ಲಿ. ಒಂದು ವಿಷಯ ಏನಂದರೆ ಪ್ರೈಸ್ನ ಕಮ್ಮಿ ಮಾಡ್ಬೋದು. 20,000 ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 50,000 60,000 ಎಲ್ಲ ಹೋಗುತ್ತೆ. ಅದೊಂದು ಕಮ್ಮಿ ಮಾಡಿದ್ರೆ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ನನ್ನ ಒಪಿನಿಯನ್.